ಶಾಲೆಗಳೆಂದರೆ ಅಕ್ಷರ ಜ್ಞಾನ ಕೊಡುವ ಕೇಂದ್ರವಿದ್ದಂತೆ. ಆದ್ರೆ ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದುರುಳರು ಮಾಟ ಮಂತ್ರ ಮಾಡಿದ್ದರಿಂದ ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕೊರವಿ ಶಾಲೆಗೆ ಮಾಟ ಮಂತ್ರ ಮಾಡಿದ್ದರಿಂದ ಮಕ್ಕಳ ಹೆಸರಲ್ಲಿ ಮಾಟ ಮಂತ್ರ ಮಾಡಲಾಗಿದೆನಾ ಅಥವಾ ಶಿಕ್ಷಕರ ಹೆಸರಲ್ಲಿ ಮಾಟ ಮಂತ್ರ ಮಾಡಲಾಗಿದೆನಾ ಎಂಬುದು ತಿಳಿಯದಾದ್ದರಿಂದ ಶಿಕ್ಷಕರು ಭಯಗೊಂಡಿದ್ದಾರೆ. ಗ್ರಾಮಸ್ಥರು ಶಾಲೆಗೆ ಆಗಮಿಸಿ ಶಾಲೆಗೆ ವಾಮಾಚಾರ ಮಾಡಿದ್ರೆ ಏನನ್ನ ಬೇಕು ಸರ್, ಮಕ್ಕಳ ಹೆಸರಲ್ಲಿ ಮಾಟ ಮಂತ್ರ ಮಾಡಕತ್ತಾರ ಅಂದ್ರೆ ಮುಂದೇನಾದರೂ ಅನಾಹುತವಾದ್ರೆ ಯಾರು ಹೊಣೆ ಎಂದು ಜನರು ಪ್ರಶ್ನಿಸುತ್ತಾರೆ. ಸುದ್ದಿ ತಿಳಿದ ಕೂಡಲೇ ಮಾನ್ವಿ ಠಾಣೆಯ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿದ್ದಾರೆ. ಹೌದು, ನಿಮಗೆ ಭಯಭೀತರ ಆಗಿದ್ದಾರೆ ಒಟ್ಟ ನೀವೀಗ? ಈಗ ನಿಮ್ಮ ಸ್ಕೂಲ್ಗೆ ಏನಂದ್ರೆ ನಿಮ್ಮ ಶಿಕ್ಷಕರೆಲ್ಲ ಅವರು ಮತ್ತೆ ನಮಗೆ ಏನೇನಾಗ್ತದಂತ ಅವರು ಹೆದರ್ಕೊಂಡಾರೆ. ಯಾರು? ಶಿಕ್ಷಕರು. ನಿಮ್ಮ ಫ್ರೆಂಡ್ಸ್ ಕೂಡ? ಏನಂದ್ರೆ ನಿಮ್ಮೆಲ್ಲ ಗೆಳತಿಯರು ನಮಗೆ ಶಾಲೆಗೆ ಬರಕ್ಕೆ ಅಂಜಿಕಾತದ ಅಂದ್ರೇನು? ಯಾರಂದ್ರು? ನಮ್ಮ ಫ್ರೆಂಡ್ಸ್ ಅಲ್ಲಿ. ಹೌದಾ? ಈಗ ಈಗ ಒಂದು ರೀತಿ ನಿಮಗೆ ಭಯ ಸೃಷ್ಟಿಯಾಗಿದೆ. ಈಗ ನಿಮ್ದೇ ಸ್ಕೂಲ್ ಅದು ಕ್ಲಾಸ್? ನಿಮ್ಮ ಕ್ಲಾಸ್ ಕೂಡ ಕ್ಲಾಸ್ ರೂಮ್ನಾಗೆ ಹಿಂಗೆ ಮಾಡೋದ್ರ ನಮ್ಗೆ ಭಯ ಬರಕತ್ತೈತೆ. ಹೌದಾ? ಏನೇನು ಮಾಡಿದಾರೆ ಅಲ್ಲಿ? ಅಲ್ಲಿ ಕಾಯಿ ಹಿಟ್ಟು, ಕುಂಕುಮ, ಮಸಾಲೆ, ಚಿಕನ್ ಮಸಾಲೆ, ಏನೇನೋ ಬೆಳ್ಳುಳ್ಳಿ, ಬದನೆಕಾಯಿ, ಟೊಮೊಟೊ, ಮೆಣಸಿನಕಾಯಿ ಎಲ್ಲ ಹಾಕಿ ನಮ್ಮ ಕ್ಲಾಸ್ ರೂಮ್ಗೆ ಕುಂಕುಮ ನೀರು ಎಲ್ಲ ಉಗ್ಗಿ ಕಿಡಿಕ್ಯಾಗ ಮತ್ತೆ ಕಿಡಿಕೆ ತರೋದು. ಇನ್ನೊಂದು ರೂಮಿಗೆ ಪತ್ತ ಕೊಟ್ಟೋಗಿದ್ದಾರೆ. ಪತ್ತ ಕೊಟ್ಟೋದ್ರೆ ಯಾರ ಮೇಲೆ ಅನುಮಾನ ಐತೆ? ನಮ್ಮನ ಅನುಮಾನ ಇಲ್ಲ ಅಂದ್ರೆ ಟೀಚರ್ಸ್ ಒಳಗಡೆ ಏನಾದ್ರು ಗುದ್ದಾಟ ವೈಷಮ್ಯ ಇದೆನಾ? ಏನು ಮಾಡಿಲ್ಲ. ಅಲ್ಲ, ಟೀಚರ್ಸ್ ಯಾರಾದ್ರೂ ಅವ್ರವ್ರ ಗಲಾಟೆ ಏನೋ ಇದೆನಾ ಮೊದಲೆಲ್ಲ? ಇಲ್ಲ ರೀ, ಏನಿಲ್ಲ. ಟೀಚರ್ಸ್ ನಡುವೆ ಏನು ಗಲಾಟೆ ಆಗಿಲ್ಲ. ಮತ್ತೆ ಇದು ಯಾರು ಮಾಡಿರ್ಬೋದು ಇದೆಲ್ಲ? ಹಿಂಗೇನ್ರಿ ಸರ್, ಅವರು ಬರೀ ಬಂದು ಹಿಂಗೆ ಮಾಡಿದ್ರೆ ನಮ್ಗೆ ಭಯ ಬರುತ್ತೆ ಶಾಲೆಗೆ ಬರೋಕ್ಕೆ. ಸರ್, ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ಕಳೆದ 1 ವರ್ಷದಿಂದ ನಾನು ಇಲ್ಲಿ ಅಪಾಯಿಂಟ್ ಆಗಿ ಕಾರ್ಯನಿರ್ವಹಿಸಕತ್ತೀನಿ ಸರ್. ಸೊ ಮೊನ್ನೆ ಸಂಡೆಯಿಂದ ಈ ರೀತಿ ಅವಘಟನೆಗಳು ನಡ್ಕೊಂತ ಬಂದಾಗ ಸರ್. ಇಲ್ಲಿ ಯಾವ ರೀತಿ ಸರ್ ಅವಘಟನೆ ಅಂದರೆ ಸರ್, ನಾವು ಶನಿವಾರ ತನಕನೂ ಇಲ್ಲೇ ಇದ್ಕೊಂಡು ಎಲ್ಲ ನಳ ರಿಪೇರಿ ಮಾಡಿಸೋದಾಗಲಿ ಹೊಸ ನಳಗಳನ್ನು ಜೋಡಿಸೋದಾಗಲಿ ಮಾಡಿದ್ವಿ ಸರ್ ನಾವು. ಅದಾದಮೇಲೆ ಅವತ್ತು ಸಂಡೇ ಇದ್ದಾಗ ಏನೋ ಕೆಲವೊಂದು ಹುಡುಗರು ಏನೋ ಆಟ ಆಡಕ್ಕೆ ಬಂದರು ಅಂತ ನೋಡಿದವರು ಕೆಲವರು ಹೇಳಿದ್ರು ಸರ್. ಆ ನಳಗಳನ್ನು ಏನು ಮಾಡಿದಾರೆ, ಹೊಸ ನಳಗಳನ್ನು ಮುರಿದು ಒಳ್ಳೆ ರಿಪೇರಿ ಮಾಡ್ಲಾರ್ದಂಗೆ ಕಲ್ಲು ತಗೊಂಡು ಜಜ್ಜಿ ಹೋಗ್ಯಾರ ಸರ್. ಅದನ್ನು ಮತ್ತೆ ಸರಿ ಅಂತೇಳಿ ನಾವು ಏನು ಮಾಡಿದ್ವಿ, ಸ್ವಲ್ಪ ಕೆಲವು ಊರಿನ ಹಿರಿಯರಿಗೆ ತಿಳಿಸಿ ಮತ್ತೆ ಅದನ್ನು ರಿಪೇರಿ ಮಾಡಿಸಿದ್ವಿ ಸರ್. ಮಾಡಿಸಿದ ಮೇಲೆ ನಿನ್ನೆ ಅಮಾವಾಸ್ಯೆ ಇರೋದ್ರಿಂದ ನಾವು ನಿನ್ನೆ ಸಾಯಂಕಾಲ 5 ಗಂಟೆ ತನಕ ಇದ್ವಿ ಸರ್. ಅಂದರೆ 4:15 ತನಕ ಶಾಲೆ ಮುಗಿಸಿಕೊಂಡು ನಿಧಾನ ಹೋದರೂ ಕೂಡ ಅದಾದ ನಂತರ ಈ ರೀತಿ ಇಲ್ಲಿ ವಾಮಾಚಾರ ಮಾಡಿದ್ದಾರೆ. ಈ ಕಳೆದ ಈ 1 ವಾರದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಅದು ಯಾಕೆ, ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ನಮಗೂ ಕೂಡ ಅಲ್ಲ ಸರ್. ಈ ರೀತಿಯಾಗಿ ಒಂದು ರೀತಿಯಲ್ಲಿ ವಾಮಾಚಾರ ಮಾಡಿದಾರೆ ಅಂದಮೇಲೆ ನಿಮ್ಮ ಮೇಲೆ ಏನು ಉದ್ದೇಶ ಇದೆನಾ ಅಥವಾ ಏನೋ ದುರುದ್ದೇಶ ಇದೆನಾ ಅಥವಾ ಇಲ್ಲಿ ಏನಾದರೂ ಸಮಸ್ಯೆ ಇದೆನಾ ಸ್ಕೂಲಲ್ಲಿ? ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಏನಿಲ್ಲ ಸರ್.
ಸಾಕಷ್ಟು ದಿನ ಇಷ್ಟು ದಿನ ನಾನು ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ ಸರ್, ಇಲ್ಲಿ ಯಾವುದೇ ರೀತಿ ಆ ಥರ ಏನಿಲ್ಲ. ಬಟ್ ಈ ಅಲ್ಲ ಸರ್, ಈ ರೀತಿಯಾಗಿ ಯಾವುದೇ ರೀತಿ ಇಲ್ಲ ಅಂತ ಹೇಳಿದ್ರೆ ಯಾವಾಗೂ ನಡೆದಿಲ್ಲ ಸರ್. ಅಲ್ಲ, ವಾಮಾಚಾರ ಮಾಡಿದಾರ ಅಂದಮೇಲೆ ಯಾವ ಉದ್ದೇಶ? ಏನಾದರೂ ವಿದ್ಯಾರ್ಥಿಗಳ ಮೇಲೆ ಏನಾದರೂ ದುರುದ್ದೇಶ ಇದೆನಾ, ಅಥವಾ ಇಲ್ಲಿನ ಶಿಕ್ಷಕರ ಮೇಲೆ ದುರುದ್ದೇಶ ಇದೆನಾ? ಒಂದು ಕಾರಣ ಬೇಕಲ್ರಿ. ಒಂದು ಶಾಲೆಯಲ್ಲಿ ಈ ರೀತಿ ವಾಮಾಚಾರ ಮಾಡ್ತಾ ಏನು ಕಾರಣ ಸರ್? ಅದೇ ಕಾರಣ ತಿಳಿದು ಬರ್ತಾ ಇಲ್ಲ ಸರ್. ಇದು ಎಲ್ಲ ಶಿಕ್ಷಕರು ಎಲ್ಲ ಪಾಲಕರು ಕೂಡ ಎಲ್ಲ ಒಡನಾಟದಿಂದನೇ ಒಳ್ಳೆ ರೀತಿಯಿಂದ ಇದ್ದಾರೆ ಸರ್. ಇಲ್ಲಿ ಯಾವುದೋ ಕೆಲ ಕಿಡಿಗೇಡಿಗಳು ಏನಾರ ಈ ಥರ ಮಾಡ್ತಿದ್ದಾರೋ, ಎಬ್ಲಸ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಸರ್. ಇದು ಈಗ ಇದೇ ಥರ ಹಿಂಗೆ ಮಾಡ್ಕೊಂತ ಹೋದರೆ ನಾಳೆ ಮಕ್ಕಳು ಊಟ ಕುಡಿಯೋ ನೀರು ಎಲ್ಲ ಇರ್ತಾವ. ಉದ್ದೇಶಪೂರ್ವಕವಾಗಿ ಒಡೆದು ಏನಾದರೂ ಹಾಕಿ ಹೋದರೆ ಕೆಲವೊಂದು ದುರ್ಘಟನೆಗಳಿಗೆ ಇದು ಮುಂದೆ ದಾರಿ ಆಗ್ತದೆ ಅನ್ನೋದು ಸ್ವಲ್ಪ ಇದನ್ನು ಸೂಕ್ತ ಕ್ರಮ ಕೈಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ನಮ್ಮ ಹೆಸರು ವಿಶ್ವನಾಥ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕೋರಿ ಶಾಲೆಯಲ್ಲಿ ಗೆಸ್ಟ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಇವತ್ತಿನ ಸಮಸ್ಯೆ ಏನಪ್ಪ ಅಂದ್ರೆ, ಈ ರೀತಿ ಕಾಯಿ ಕುಂಕುಮ ಅರಿಶಿಣ ಎಲ್ಲ ಹಾಕಿ ಹೋಗಿದ್ದಾರೆ. ದಿನ ಒಂದು ಸಮಸ್ಯೆಗಳು ನಮ್ಮ ಶಾಲೆಯಲ್ಲಿ ಜರುಗ್ತಾನೆ ಇದಾವೆ. ಏನಪ್ಪ ಅಂದ್ರೆ, ಮೊನ್ನೆ ಮೋಟ್ರ್ ಒತ್ಕೊಂಡು ಹೋದ್ರು, ಪೈಪ್ಗಳು ಮುರಿದ್ರು ಸರ್. ಇವತ್ತಿನ ದಿನ ಹೋಮ ಮಾಡಿಸಿದ್ದಾರೆ ಮಾಟ ಮಂತ್ರಗಳು. ಈ ರೀತಿ ಆಗೋದ್ರಿಂದ ನಮ್ಮ ಶಾಲೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತದೆ. ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕ್ರಮ ವಹಿಸಬೇಕೆಂದು ನಮ್ಮ ಮಾನ್ಯ ಕ್ಷೇತ್ರ ಬಿ ಒ ಸಾರ್ ಹತ್ರ ಮನವಿ ಮಾಡಿಕೊಳ್ತೀವಿ. ಅಲ್ಲ ಸರ್, ನೀವು ಎಷ್ಟು ಗಂಟೆಗೆ ಬಂದಿದೆ ಸರ್? ನಾವು ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದೀವಿ. ಅಂದ್ರೆ ಪ್ರತಿ ಸಲ ಆಗ್ತಾ ಇದೆ ಇದು? 3 ದಿನ ಆಯ್ತು ಸರ್ ಕಂಟಿನ್ಯೂ. ಒಂದೊಂದು ದಿನ ಒಂದೊಂದು ಸಮಸ್ಯೆಗಳು ನಡೆಯಕೈತವೆ ಸರ್ ನಮ್ಮ ಶಾಲೆಯಲ್ಲಿ. ಹೌದಾ? ಹ್ಞೂ ಸರ್. ಅಲ್ಲ, ಈಗ ವಿದ್ಯಾರ್ಥಿಗಳು ಎಷ್ಟನೇ ತರಗತಿವರೆಗೆ ಇದೆ ಸ್ಕೂಲ್? ಇಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೆ ಇದೆ ಸರ್. 1, 2, 3ನೇ ಕ್ಲಾಸ್ ಊರಿನ ಶಾಲೆಯಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು. 4, 5, 6, 7 ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸರ್. ಅಂದ್ರೆ ಈಗ ಮಾಟ ಮಂತ್ರ ಮಾಡಿದ್ರೆ ಈಗ ಯಾರಂತ ಗೊತ್ತಾಗಿದ್ದಾನ? ಇಲ್ಲ, ಗೊತ್ತಿಲ್ಲ ಸರ್. ಅದ್ರ ಮಾತ್ರ ನಿನ್ನೆ ರಾತ್ರಿ ಬಂದು ಮಾಡಿ ಹೋಗಿದ್ದಾರೆ. ಅದು ಯಾರು ಅಂಬೋದು ಇನ್ನೂ ಗೊತ್ತಿಲ್ಲ, ನಮ್ಗೆ ತಿಳಿದು ಬಂದಿಲ್ಲ. ಅಂದ್ರೆ ಈಗ ನೀವು ಭಯಭೀತರ ಇದ್ರಲ್ಲ ವಿದ್ಯಾರ್ಥಿಗಳೆಲ್ಲರೂ? ಪೂರ್ತಿ ಭಯಭೀತ. ಶಾಲೆಗೆ ಒಳ್ಳೆ ಅನ್ನಕ್ಕೆ ಹಚ್ಚಿಬಿಟ್ಟಿದ್ದಾರೆ ಸರ್. ಇವು ಸ್ಕೂಲಿಗೆ ಬರೋದು ಒಳ್ಳೆದ? ಶಾಲೆಗೆ ಬರೋಕ್ಕೆ ತಯಾರಿಲ್ಲ ಸರ್. ಇದು ಮಾಡಿದ್ದಾರೆ, ನಾಳೆ ಕುಡಿಯೋ ನೀರಿಗೆ ಏನಾರು ಹಾಕಿ ಹೋದ್ರೆ ಏನು ಮಾಡ್ತಾರೆ ಅಂತ ನಮಗೆ ಸಮಸ್ಯೆ. ಹೌದ್ರಾ? ಎಲ್ಲ ಹ್ಞೂ ಸರ್. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಈಗ ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದ್ರೆ? ಸರ್, ಪೊಲೀಸ್ ಇಲಾಖೆಗೆ ಹೇಳಿದ್ವಿ ಸರ್, ಇನ್ನೂ ಬಂದಿಲ್ಲ ಸಾರುಗಳು. ಅವ್ರಿಗೆ ಒಂದು ಸ್ವಲ್ಪ ಕಂಪ್ಲೇಂಟ್ ಕೊಡ್ತೀವಿ, ಈ ರೀತಿ ಮಾಡಕಚ್ಚಿದ ನಮ್ಮ ಶಾಲೆಯಲ್ಲಿ ಅಂತ. ಅಲ್ಲ, ಯಾರ ಮೇಲೆ ಅನುಮಾನ ಇದೆನಾ? ಅನುಮಾನ ಅಂತ ಏನಿಲ್ಲ ಸರ್. ಶಾಲೆಗಳು ಇದು ಸಾರ್ವಜನಿಕ ಆಸ್ತಿ ಸರ್. ಇಂಥದ್ದು ಗುಣ ಹಿಂಗೆ ಮಾಡಿದ್ರೆ ಏನಂತ ಹೇಳ್ಬೇಕು ಸರ್, ಗೊತ್ತಿಲ್ಲ ಯಾರು ಏನಂತ. ಒಟ್ಟ ಇದು ಒಂದ್ ರೀತಿ ಕಳತನ ಮಾಡ್ತಾ ಇದಾರೆ ಆ ರೀತಿ ಸರ್. ಒಟ್ಟ ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಕೆಲಸಗಳು ಮಾಡ್ತಾ ಇದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ ಸರ್. ಅಂದ್ರೆ ಯಾರಾದ್ರೂ ಮಾಡಿ ನಿಮ್ಮ ಮೇಲೆ ಅನುಮಾನ ಇದೆನಾ ಮೊದಲೆಲ್ಲ ಈ ರೀತಿ ಏನಾದ್ರು? ಇಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ, ಕಿರಿಕಿರಿ ಇಲ್ಲ ಟೀಚರ್ಸ್ ಗಳಿಗೆ ಅವ್ರಿಗೆ ಏನಾದ್ರು? ಏನಿಲ್ಲ ಸರ್, ಆ ರೀತಿ ಏನಿಲ್ಲ. ಈಗ ಇತ್ತೀಚೆಗೆ ನಡೆಯಕ್ ಹಚ್ಚಿದಾವ ಇಂಥವಲ್ಲ. ಅದು ಯಾಕೆ ಮಾಡಕ್ ಹಚ್ಚಾರೋ, ಯಾವ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೋ ನಮಗೂ ತಿಳ್ತಾ ಇಲ್ಲ ಸರ್. ಸರ್, ನನ್ನ ಹೆಸರು ಕೊರವೆ ನಾಯಕ್ ಅಂತೇಳಿ, ಗ್ರಾಮ ಪಂಚಾಯತ್ ಸದಸ್ಯ ಸರ್. ಯಾವ ಊರು ಸರ್? ಕೊರವಿ ಸರ್. ಕೊರವಿ ಸರ್. ಸರ್, ಏನು ಸರ್ ಸಮಸ್ಯೆ ಆಗಿದೆ ಸ್ಕೂಲಲ್ಲಿ? ಏನಂತ ಏನಿಲ್ಲ ಸರ್, ನಿನ್ನೆ ಅಮಾವಾಸ್ಯೆ ಈ ಥರ ಸ್ಕೂಲಲ್ಲಿ ಬಾಗಿಲಿ ಬಂದು ಅವ್ರು ಏನೇನು ಮಾಡ್ಬೇಕು ಮಾಡೋಗ್ಯಾರ. ಆದ್ರೆ ಮಕ್ಕಳಿಗೆ ಮಾಡಿರು, ಅದಕ್ಕೆ ಟೀಚರ್ಗೆ ಮಾಡಿರು, ಯಾವ್ದಕ್ಕೆ ಮಾಡ್ಯಾರ ಅಂತ ಗೊತ್ತಿಲ್ಲ ಸರ್. ಮತ್ತು ಆಮೇಲೆ ಆ ಮೊನ್ನೆ 2 ದಿವಸ ಏನು ಮೋಟ್ರ ಪೈಪ್ ಅವು ಏನು ಕಟ್ ಮಾಡ್ಯಾರಂತ ಸರ್. ಇದೇ ಥರ ಮಾಡ್ಕೊಂತ ಹೋದ್ರೆ ಮುಂದೆ ಭಾಳ ತ್ರಾಸಾಗತ್ತೆ ಸರ್. ಹಂಗಾಗಿ ಈ ಘಟನೆ ನಡಿಬಾರ್ದು ಅಂತೇಳಿ ಇದು ಅಲ್ಲ ಸರ್, ಈ ರೀತಿಯಾಗಿದೆ ಒಂದು ಸರ್ಕಾರಿ ಶಾಲೆಯಲ್ಲಿ ವಾಮಾಚಾರ ಮಾಟ ಮಂತ್ರ ಮಾಡಿದಾರೆ ಅಂದಮೇಲೆ ನೋಡಿ ಸರ್, ಊರಿಂದಿದು ಯಾರ್ದು ವಸ್ತು ಏನಲ್ಲದು, ದೈವದ್ದು ಇದು. ಎಲ್ಲರ ಮಕ್ಕಳು ಬರ್ತಾವ, ಯಾರಾದ್ರೂ ಮಕ್ಕಳು ಓದ್ತಾವ, ಊರಿಂದಿದು. ಆದ್ರೆ ಈ ತರ ಮಾಡಬಾರ್ದು ಮಕ್ಕಳಿಗೆ. ಅವ್ರು ಮಾಡ್ತಾರಂದ್ರೆ ಅದಕ್ಕೆ ಅರ್ಥ ಏನ ಸರ್? ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಸರ್? ಅದಕ್ಕೇನೆ ಇದಕ್ಕೆ ಸ್ವಲ್ಪ ಕ್ರಮ ತಗೋಬೇಕು ಸರ್. ಅಲ್ಲ ಸರ್, ಈ ರೀತಿಯಾಗಿ ಇದು ಮಾಡಿದ್ರೆ ಅಂದ್ರೆ ಏನಾದ್ರು ಟೀಚರ್ಸ್ ಜಗಳ ನಡೆದಿದ್ದಾನ ಮೊದಲೆಲ್ಲ? ಸರ್, ಇಲ್ಲಂತ ಯಾವುದು ಜಗಳ ಆಡಿಲ್ಲ ಸರ್ ಇದುವರೆಗೆ. ಆದ್ರೂ ಇದು ಈ ನಡುವೆ ನಡೆಯಕತ್ತೆ ಸರ್ ಈ ತರ. ಅಂದ್ರೆ ಮಕ್ಕಳ ಹೆಸರು ಮೇಲೆ ಮಾಟ ಮಂತ್ರ ಮಾಡಿದಾರ ಅಥವಾ ಟೀಚರ್ಗೆ ಮಾಡಿರು, ಮಕ್ಕಳಿಗೆ ಮಾಡಿರು, ಅದೇನು ಗೊತ್ತಿಲ್ಲ ಸರ್ ನಮ್ಗೆ. ರಾತ್ರಿ ಅಂತೂ ಮಾಡಿ ಹೋಗ್ಯಾರ. ನಾನು ಈಗ ಮನೆಯಲ್ಲಿದ್ದೆ ಸರ್, ಫೋನ್ ಮಾಡಿದ್ರು ಹಿಂಗಾರಿ ಹಿಂಗಾಯದ ಬರ್ರಿ ಅಂತೇಳಿ ಬಂದೆ ಸರ್. ಅಂದ್ರೆ ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ಸರ್ ಈ ವಿಷಯ? ಈಗ 9:10 ಆಯ್ತು ಸರ್ ನನಗೆ ಫೋನ್. ಅಂದ್ರೆ ಈಗ ಮಾಡಿದಾರಲ್ಲ ಸರ್, ಯಾವಾಗ ಮಾಡಿದಾರ ಅಂತ ಗೊತ್ತಾಗಿದೆ ನಿಮಗೆ? ಏನು ರಾತ್ರಿ ಮಾಡ್ಯಾರ ಅಂತ ಗೊತ್ತು ಸರ್, ಹೇಳ್ತಾರ. ಅದಂತ ಯಾರು ಮಾಡ್ಯಾರ ಅಂತ ಗೊತ್ತಿಲ್ಲ, ಎಷ್ಟು ಗಂಟೆಗೆ ಮಾಡ್ಯಾರ ಅಂತ ಗೊತ್ತಿಲ್ಲ ಸರ್. ನಾನೀಗ ಮನೆಗೆ ಹೋಗ್ಬೇಕಂತೇಳಿ ರೆಡಿ ಆಗಿದ್ದೆ, ಫೋನ್ ಮಾಡಿದ್ರು ನಮ್ಮ ಮಿಸ್ವ, ಮಮ್ಮ ಈ ಥರ ಆಗಿದೆ ಸ್ಕೂಲಲ್ಲಿ ಬಾ ಅಂತೇಳಿ. ಸರಿ ಬಿಡಪ್ಪ ಅಂತೇಳಿ ಬಂದೆ. ನಮ್ಮ ಬರಾಟಿಗೆ ಎಲ್ಲರೂ ಕಲ್ತಿದ್ರು ಸರ್. ಹಾಂ ಸರ್. ಈ ಥರ ಮಾಡ್ಕೊಂತೊಂಡ್ರೆ ನಮ್ಗೆ ಏನಿಲ್ಲ ಸರ್, ಸೇಫ್ಟಿ ಒಂದು CC ಕ್ಯಾಮ್ರಾ ಹಾಕ್ಬೇಕು ಇಲ್ಲಿ. ನಮ್ಗೆ ಸೇಫ್ಟಿ ಎಲ್ಲ ಮಕ್ಕಳಿಗೆ ನಾಳೆ ಕುಡಿಯೋ ನೀರಿಗೆ ಯಾವ್ದನ್ನ ಹಾಕಿ ಹೋದಂದ್ರೆ ಯಾರು ನೋಡೋಕ್ಕಾಗಂಗಿಲ್ಲ. ಅದಕ್ಕೆ ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು CC ಕ್ಯಾಮ್ರಾ ಒಂದು ಇಟ್ಟರೆ ನಮ್ಗೆ ಒಳ್ಳೇದು ಸರ್.